Hello, ಹಾಯ್ ಹಲೋ Hegadira ವೆಲ್ಕಮ್ ಬ್ಯಾಕ್ ಟು ಮೈ Bialaru. ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಕ್ಕಂಥದ್ದು ಎಲಾಸ್ಟಿಕ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ, ಬಟ್ ಇನ್ ಕೇಸ್ ಕೆಲವರಿಗೆ ಕೆಲವರಿಗೆ ಗೊತ್ತಿಲ್ಲದವರಿಗೆ ಈ ವಿಡಿಯೋ ಯೂಸ್ ಆಗ್ತದೆ. ಟೈಲರಿಂಗ್ ಕೆಲಸ ಮಾಡೋರಿಗೆ ಎಸ್ಪೆಷಲಿ ಅವರಿಗೆ ಈ ವಿಡಿಯೋ ಯೂಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳೋ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ನನ್ನ ವಿಡಿಯೋಸ್ ಸ್ವಲ್ಪ ಈಗ ಗ್ರೋ ಆಗ್ತಾ ಇವೆ. ದಿನಕ್ಕೆ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಕಸ್ಟಮರ್ಸ್ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗೆ. ಓಕೆನಾ, ನಾನು ಸ್ವಲ್ಪ ಇನ್ನೂ ಚೆನ್ನಾಗಿರ್ತಕ್ಕಂಥ ವೀಡಿಯೋಗಳು ಮಾಡಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದ್ರ ತಕ್ಕಂಗೆ ನಾನು ವರ್ಕ್ನು ಕೂಡ ಮಾಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ಎಲಾಸ್ಟಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲಾಸ್ಟಿಕ್ನಲ್ಲಿ ನನ್ನಲ್ಲಿರ್ತಕ್ಕಂಥದ್ದು 3 ವೆರೈಟಿ, ಇನ್ನೂ ಕೂಡ ತುಂಬ ವೆರೈಟಿ ಇರ್ಬೋದು. ಇದು ಏನಿಲ್ಲ ಅಂದರೆ ಇದು ದೊಡ್ಡದು ಎಲಾಸ್ಟಿಕ್, ನಾನು ಇಂಚ್ನಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಬೇಡ, ಇದು ಬಂದುಬಿಟ್ಟು ನೋಡಿ 1 ಇಂಚ್ ಎಲಾಸ್ಟಿಕ್. ಇದು 1 ಇಂಚ್ ಎಲಾಸ್ಟಿಕ್. ಆಮೇಲೆ ಸೆಂಟಿಮೀಟರ್ನಲ್ಲಿ ನೋಡೋದಾದರೆ ಎಷ್ಟು ಇಡೋಣ, ಸೆಂಟಿಮೀಟರಲ್ಲಿ ನೋಡೋದಾದರೆ ನೋಡಿ 2.5 ಸೆಂಟಿಮೀಟರ್. ಇದು ತುಂಬಾ ಸ್ಟಿಫ್ ಇರುತ್ತೆ ನೋಡಿ. ಪ್ಯಾಂಟ್ಗೆ, ಒಂದು ರಫ್ ಪ್ಯಾಂಟುಗಳಿಗೆ, ಲೇಡೀಸ್ ಪ್ಯಾಂಟುಗಳಿಗೆ ಇವಾಗಂತೂ ಲಾಡಿ ಅಥವಾ ನಾಡ ಕಟ್ಕೊಳ್ಳೋದು ತುಂಬ ಜನ ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ಲೆಗಿನ್ಸ್ ಬಂದಾಗಲಿದ್ದ ಕಟ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಮಕ್ಕಳಿಗಂತೂ ಅಭ್ಯಾಸನೇ ಇರಲ್ಲ. ಸೊ ನನ್ನ ಮಗಳಿಗೆ ಇವಾಗ ಸ್ಕೂಲ್ ಯೂನಿಫಾರ್ಮ್ದು ಕೊಟ್ಟಿದ್ದಾರೆ. ಅದು ಭಾಳ ದಿನ ಆಯಿತು. ಸೊ ಹಳೇದೇ ಹಾಕೊಂತ ಹೋಗ್ತಾ ಇದ್ದಾಳೆ. ಹಾಕಬೇಕಂತ ತುಂಬ ಸಲ ಹಾಕೊಂಡೇ, ಬಟ್ ನಾನು ಈ ಕಡೆ ತರಲಿಲ್ಲ. ಇವಾಗ ಬೇರೆ ಮನೇಲಿ ಇರೋದ್ರಿಂದ ಫ್ಯಾಮಿಲಿಗೆ ಬರುವಾಗ ಅದು ನೆನಪಾಗಿಲ್ಲ. ಇವತ್ತು ತಂದಿದ್ದೀನಿ, ಅದಕ್ಕೆ ಈ ಪ್ಯಾಂಟನ್ನು ಹಾಕಬೇಕು. ಸೊ ಅದನ್ನು ಯಾವ ರೀತಿ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಥರ ಪ್ಯಾಂಟುಗಳನ್ನು ನಾವು ಡೈಲಿ ಏನು ಯೂಸ್ ಮಾಡ್ತೀವಲ್ವ, ಅಂಥದಕ್ಕೆ ಇಂಥದ್ದು ಹಾಕಬೇಕು. ಸ್ಟಿಫಾಗಿರುತ್ತೆ ನೋಡಿ, ಎಲ್ಲಿ ಕೂಡ ಜಗ್ಗಲ್ಲ, ತುಂಬಾ ಟೈಟಾಗಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಲೈಟ್ ವೇಟ್ ಪ್ಯಾಂಟುಗಳಿಗೆ, ಅಂದರೆ ಹಗುರ ಇರ್ತಕ್ಕಂಥ ಪ್ಯಾಂಟುಗಳಿಗೆ. ಇದು ರಫ್ ಆ್ಯಂಡ್ ಟಫ್ ಯೂಸ್ಗೆ ನಡೀತದೆ. ಇವು ಲೈಟಾಗಿ ಸ್ಲೈಟ್ ಆಗಿರ್ತಾವೆ ನೋಡಿ, ಅಂಥವಕ್ಕೆ ಇಂಥ ಹಾಕಬೇಕು. ನೆಸೆಸಿಟಿ. ಇದು ಕೂಡ ಚೆನ್ನಾಗಿರುತ್ತೆ, ಬಟ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ. ಇದು ಬಂದುಬಿಟ್ಟು ಎಷ್ಟು ಅಂದರೆ ಅರ್ಧ ಇಂಚು. ಇದು 1 ಇಂಚ್ ಇದೆ ಅಲ್ವಾ, ಇದು ತೋರಿಸಿದ್ನಲ್ವ ಅವಾಗಿಂದ 1 ಇಂಚ್ ಇದೆ. ಇದು ಬಂದುಬಿಟ್ಟು ಅರ್ಧ ಇಂಚ್ ಇದೆ. ಸೊ ನೋಡಿ, ಅರ್ಧ ಇಂಚ್ ಇದೆ. ಇದು ಕೂಡ ಚೆನ್ನಾಗಿರುತ್ತೆ ಕ್ವಾಲಿಟಿ. ಮತ್ತು ನಿಮಗೆ ಹಳೆ ಡ್ರೆಸ್ಗಳಿಗೆ ನಾನು ಹಾಕೋದಿದ್ರೆ ಅದರಲ್ಲಿ ಗ್ಯಾಪ್ ಎಷ್ಟು ಕೊಟ್ಟಿರ್ತಾರೆ, ದೊಡ್ಡದು ಕೊಟ್ಟಿದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು, ಚಿಕ್ಕದು ಕೊಟ್ಟಿದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಬೇರೆ ಹಾಕಲ್ವ. ಈಗ ಮೂರನೇದು ಇದು ಬಂದುಬಿಟ್ಟು ಸ್ಟಿಫ್ ಇರಲ್ಲ, ಇದು ಸುಮ್ಮನೆ ಎಲಾಸ್ಟಿಕ್ ಕೊಟ್ಟಿರ್ತಾರೆ. ಇದನ್ನು ನಾವೇನು ಮಾಡಬೇಕು, ಸ್ಲೀವ್ಸ್ಗಳಿಗೆ ಡಿಸೈನ್ಸ್ ಮಾಡ್ತೀವಿ ನೋಡಿ, ಈ ಥರ ಸುಮ್ಮನೆ ಸ್ಲೈಟಾಗಿ ಸ್ಟಿಚಿಂಗನ್ನು ಮಾಡ್ಕೊತ ಹೋಗ್ತೀವಿ. ಅದೊಂಥರ ಮುದುಡಿ ಬರುತ್ತೆ ನೋಡಿ, ಆ ಥರ ನಾನು ಇದ್ರದ್ದು ಹಾಕಿ ಒಂದು ಸ್ಲೀವ್ ಡಿಸೈನನ್ನು ಅಪ್ಲೋಡ್ ಮಾಡ್ತೀನಿ. ನಂದು ಬ್ಲೌಸ್ ಯಾವುದಾದ್ರೂ ಸ್ಟಿಚ್ ಮಾಡ್ಕೊಳ್ತಿದ್ರೆ ಅದಕ್ಕೆ ನಾನು ಇದನ್ನು ಹಾಕ್ತೀನಿ. ಇದನ್ನು ಹಾಕಿ ನಿಮಗೆ ಈ ಎಲಾಸ್ಟಿಕ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇದೆಲ್ಲ ಪ್ಯಾಂಟುಗಳಿಗೆಲ್ಲ ಯೂಸ್ ಮಾಡೋಂಗಿಲ್ಲ ಇದು, ಯಾಕಂದರೆ ತುಂಬ ಹಗುರ ಇದೆ. ಏನಂದರೆ ಇದು ಎಲಾಸ್ಟಿಕ್ ಜಗ್ಗಲ್ಲ ಜಾಸ್ತಿ. ಇಷ್ಟು ಬರುತ್ತೆ. ಇವಾಗ ಅಂದಾಜು ಅಂದ್ಕೊಳ್ಳಿ, ಇಷ್ಟು ರೌಂಡಪ್ ಇದೆ. ನಾವು ನೋಡಿ ಇಷ್ಟೇ ಬರೋದು, ಜಾಸ್ತಿ ಜಗ್ಗಲ್ಲ. ಹಾಗಾಗಿ ಇದನ್ನು ಪ್ಯಾಂಟ್ಸ್ಗಳಿಗೆ ಯೂಸ್ ಮಾಡಬಾರ್ದು. ಇವೆರಡನ್ನೇ ಅರ್ಧ ಇಂಚ್, 1 ಇಂಚ್ ಇದೆಲ್ಲ 1 ಇಂಚದು ಬೆಸ್ಟ್. ಫಸ್ಟ್ ನೀವು ಅಂಗಡಿಲಿ ಹೋದರೆ 1 ಇಂಚದು ಎಲಾಸ್ಟಿಕ್ ಅಂತ ಕೊಡ್ತೀವಿ. ಈ ಥರ ರೋಲ್ ಸಿಗುತ್ತೆ. ನೀವು ಟೈಲರಿಂಗ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರಿ, ಟೈಲರಿಂಗ್ನಲ್ಲಿ ತುಂಬ ಯೂಸ್ ಆಗ್ತದೆ ಅಂದರೆ ತಂದ್ಕೊಳ್ಳಿ. ಇಲ್ಲ ಅಂದರೆ ಹೋಲ್ಸೇಲ್ದಲ್ಲಿ ತಂದ್ಕೊಳ್ಬೇಕು. ಇಲ್ಲ ನನಗೆ ನನ್ನ ಶಾಪ್ ಇರೋದ್ರಿಂದ ನಾನು ಇದನ್ನು ತಂದಿದ್ದೀನಿ. ಸೊ ಮಾರ್ತೀನಿ ನಾನು ಕೂಡ, ಯಾರಾದರೂ ಬಂದು ಕೇಳಿದ್ರೆ ಮಾರ್ತೀನಿ. ಹಾಗಾಗಿ ನಾನು ಇಷ್ಟ ತಂದ್ಕೊಂಡಿದ್ದೀನಿ. ನೀವು ಏನಿಲ್ಲ ಅಂದರೆ 1 ಮೀಟ್ರ್ 2 ಮೀಟ್ರ್ ತಂದ್ಕೊಂಡು, ಅಂದರೆ ಭಾಳ ಬರುತ್ತೆ. ಇದು ಒಂದು 5 ಮೀಟ್ರ್ ತಂದ್ಕೊಂಬಿಟ್ರೆ ಏನಿಲ್ಲ ಅಂದರೆ ಒಂದು 10, ಅವ್ರವ್ರದ್ದು ಸಂಪರ್ಕ ತಕ್ಕಂಗೆ ಮೆಜರ್ ಮಾಡಿದ್ರೆ ಒಂದು 10 ಆಗ್ಬೋದು. ಓಕೆನಾ, ಈ ಥರ ರೋಲ್ ಅನ್ನೋದು ಸಿಗುತ್ತೆ. ಇದು ಈ ಥರನೇ ಬರೋದು. ಇದನ್ನು ಹಾಕಿಟ್ಟಿದ್ದೀನಿ. ಇವಾಗ ಇದೇನಿಲ್ಲ, ಇದು ಬ್ಲೌಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸ್ತಿದ್ದೀನಿ. ಇದನ್ನು ಬಿಟ್ಕೊಡ್ತೀನಿ. ಇವಾಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಯಾಂಟ್ ಇದೆ, ತೋರಿಸ್ತಾ ಇದ್ದೀನಿ ಒಂದು ನಿಮಿಷ. ಇದು ಪಟೇಲ ಪ್ಯಾಂಟ್ ಅಥವಾ ಧೋತಿ ಪ್ಯಾಂಟ್ ಅಂದ್ಕೊಳ್ತೀನಿ. ನನ್ನ ಮಗಳದ್ದು ಫೇವ್ರೆಟ್ ಪ್ಯಾಂಟ್ ಇದು. ಇದಕ್ಕೆ ಎಲಾಸ್ಟಿಕ್ ಹೋಗಿದೆ. ಎಲಾಸ್ಟಿಕ್ ಹೋಗಿದೆ, ಬಟ್ ಭಾಳ ದಿನ ಇದನ್ನು ಯೂಸ್ ಮಾಡ್ತಾಳೆ. ಅಂದರೆ ಕ್ಲಾತ್ ಸ್ವಲ್ಪ ಸಾಫ್ಟ್ ಇದೆ, ಅವಳಿಗೆ ಇಂಥ ಫ್ಯಾಬ್ರಿಕ್ ಇಷ್ಟ. ನಾವು ತೊಂದರೆ ಆಗಲ್ಲ, ಸ್ವಲ್ಪ ಸ್ಲೈಟ್ ಆಗಿದೆ, ಎಲಾಸ್ಟಿಕ್ ಹೋಗಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಈ ಒಂದು ಅರ್ಧ ಇಂಚು ಏನಿದೆಯಲ್ಲ ಎಲಾಸ್ಟಿಕ್, ಅರ್ಧ ಇಂಚ್ ಎಲಾಸ್ಟಿಕ್. ಯಾಕಂದರೆ ಇಲ್ಲಿ ನೋಡಿ ಇಷ್ಟೇ ಕೊಟ್ಟಿದ್ದಾರೆ. ನಾನು ಇಲ್ಲಿ ಗ್ಯಾಪ್ ತೋರಿಸ್ತಾ ಇದ್ದೀನಿ, ಕಟ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಹಾಕ್ಬೋದು, 2 ಸೈಡ್ನಲ್ಲಿ. ನಾನು ಇಲ್ಲಿ ಗ್ಯಾಪ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಒಳಗೆ ಇಷ್ಟೇ ಇದೆ ಗ್ಯಾಪು. ಸೊ ಹಾಗಾಗಿ ಇದಕ್ಕೆ ನಾವು ದೊಡ್ಡದನ್ನು ಹಾಕಕ್ಕೆ ಬರಲ್ಲ. ಇದಕ್ಕೆ ಅರ್ಧ ಇಂಚು ಇದೇನಿದೆಯಲ್ಲ, ಅರ್ಧ ಇಂಚಿನ ಒಳಗಡೆ ಹಾಕಿ ಸ್ಟಿಫ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿದ್ದೀನಿ, 20 ಇಂಚಸ್ಗೆ ಕಟ್ ಮಾಡಿದ್ದೀನಿ. ಅಂದರೆ ಇವಾಗ 20 ಇಂಚಸ್ಗೆ ಕಟ್ ಮಾಡಿದ್ದೀನಿ. ಅವಳು ಬಂದುಬಿಟ್ಟು 28 ನಾನು ಅಲ್ಲ ಮೆಜರ್ಮೆಂಟ್ ಮಾಡಿಲ್ಲ, ಅಂದಾಜು ಮೇಲೆ ಸ್ಟಿಚ್ ಮಾಡೋದ್ರಿಂದ ಅದನ್ನು ಸ್ಟಿಚ್ ಮಾಡಿದ್ದೀನಿ. ಮನೇಲಿ ಹಾಕೋತಾರಲ್ಲ ನಡೆಯುತ್ತೆ. 20 ಇಂಚಸ್ ಮಾಡಿದ್ದೀನಿ. ಈ ಥರ ಟೈಟ್ ಅನ್ಸಲ್ಲ ಹುಡುಗರಿಗೆ, ಸ್ಲೋ ಆಗಿ ಕರೆಕ್ಟಾಗಿರುತ್ತೆ. ಇವಾಗ ಈ ಕಡೆ 10, ಈ ಕಡೆ 20 ಇಂಚಸ್ನ ಮಾಡಿದ್ದೀನಿ. ಇಲ್ಲಿಗೆ ಪಿನ್ ಹಾಕಿ ಇನ್ನರ್ ಮಾಡ್ಬೋದು. ಇಲ್ಲ ಇದನ್ನು ತೆಗಿಲಿಕ್ಕೆ ನೋಡಿದೆ ನಾನು, ಇದನ್ನೆಲ್ಲ ಓಪನ್ ಮಾಡಿಬಿಟ್ಟು ಮತ್ತೆ ಸ್ಟಿಚ್ ಮಾಡಿದ್ರೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಓವರ್ಲಾಕ್ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಸುತ್ತ ಎಲ್ಲ ಓವರ್ಲಾಕ್ ಇದೆ. ಒಂದು ಸಲ ಒಳಗೆ ಮುಚ್ಚಿದ್ರೂ ಕೂಡ ನಮಗೆ ಎಲಾಸ್ಟಿಕ್ ಬರಲ್ಲ, ಅಷ್ಟು ಟೈಟಾಗಿ ಮಾಡಿದ್ದಾರೆ. ಇವಾಗ ಇದನ್ನೆಲ್ಲ ಮಾಡ್ಕೊಂತೋದ್ರೆ ಮೊದಲೇ ಪ್ಯಾಂಟ್ ಸಣ್ಣದಾಗ್ತಾ ಇದೆ. ಸೊ ಇದನ್ನು ಅವಳಿಗೆ ಫೇವ್ರೇಟ್ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಅವಳಿಗೆ ಇದು ಇಷ್ಟ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೇನು ಇನ್ನೊಂದು 2-3 ತಿಂಗಳು ಬರುತ್ತೆ ಅಷ್ಟೇ. ಸೊ ಇವಾಗ ಇಷ್ಟಕ್ಕೆ ಮಾಡಬೇಕು. ಏನು ಮಾಡಬೇಕಂದ್ರೆ ಎಷ್ಟು ಇಲ್ಲಿ ಏನು ಹೋಗಿ ಕೊಟ್ಟಿದ್ದಾರೆ ನೋಡಿ, ನಾನು ಏನು ಗ್ಯಾಪ್ ಮಾಡಿದ್ದಲ್ಲ ಅಲ್ಲಿದ್ದ ಒಂದು ಪಿನ್ ಸಹಾಯದಿಂದ ಏರಿಸ್ತೀನಿ.
ನೋಡಿ ಈ ಥರ ಈ ಒಂದು ಎಲಾಸ್ಟಿಕ್ಕಿಗೆ ಇಲ್ಲಿ ಒಂದು ಪಿನ್ನನ್ನು ಹಾಕಿಬಿಟ್ಟು ಸೆಕ್ಯೂರ್ ಮಾಡಿ, ನೆಕ್ಸ್ಟ್ ನಾನು ಇಲ್ಲಿ ಏನು ಗ್ಯಾಪ್ ಬಿಟ್ಟಿದ್ನಲ್ವ, ಇಲ್ಲಿ ನೋಡಿ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವ, ಇದರೊಳಗಡೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮದು ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ, ಇನ್ನೂ ಒಳ್ಳೆ ವೀಡಿಯೋಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹಿಸ್ತದೆ. ಸೊ ಪ್ಲೀಸ್ ನನಗೆ ಲೈಕ್ ಕೊಡೋದ್ರ ಮುಖಾಂತರ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಟೈಟಾಗಿ ಬರ್ತಾಯಿದೆ, ಈಸಿಯಾಗಿ ಹೋಗ್ತದೆ. ಮತ್ತು ಯಾಕಂದರೆ ಒಂದು ಎಲಾಸ್ಟಿಕ್ ಇದೆ ಹೋಗಲ್ಲ ಅಂತ ಅನ್ಕೊಳ್ಳೋದೇನಿಲ್ಲ. ಆವಾಗ ನೋಡಿ ಹಾಕೊಳ್ಳೋದೇ ಟೈಟಾಗಿ ರಿಂಗ್ ಅನ್ನೋದು ಬರ್ತಾಯಿದೆ. ಈ ಥರ ಸ್ವಲ್ಪ ಜಕ್ಕೋಬೇಕು, ಯಾಕಂದರೆ ಒಳಗಡೆ ಒಂದು ಎಲಾಸ್ಟಿಕ್ ಇದೆ, ನಾವು ಮತ್ತೆ ಮೇಲ್ಗಡೆ ಎಲಾಸ್ಟಿಕ್ ಹಾಕಿರೋದ್ರಿಂದ ಸ್ವಲ್ಪ ಎಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ರೀತಿಯಾಗಿ ವೇಸ್ಟ್ ಮನೇಲಿ ಪ್ಯಾಂಟುಗಳು ಏನಾದರೂ ಎಲಾಸ್ಟಿಕ್ ಇಲ್ಲದೆ ಇದ್ದಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಏನಿಲ್ಲ 10 ರೂಪಾಯಿ ಮೀಟ್ರ್ ಕೊಡ್ತೀನಿ ನಾನು, ಬಟ್ ಬೇರೆ ಕಡೆ ಹೇಗೆ ಇರ್ತದೆ ಹೇಗೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟಲ್ಲಿ ಇಷ್ಟೇ ಇರುತ್ತೆ, 10 ಅಥವಾ 15. ದೊಡ್ಡ ಅಂಗಡಿಗಳಲ್ಲಿ ಇದ್ದರೆ ಅಲ್ಲಿ 15, 20 ಇರ್ಬೋದು. 1 ಮೀಟ್ರ್ 10 ರೂಪಾಯಿ ಅಷ್ಟೇ. ನಿಮ್ಮ ಚೆನ್ನಾಗಿರ್ತಕ್ಕಂಥ ಪ್ಯಾಂಟುಗಳು ಮನೇಲಿ ವೇಸ್ಟ್ ಆಗಿದ್ದರೆ ಎಲಾಸ್ಟಿಕ್ ಹೋಗಿದ್ರೆ ಏನು ಮಾಡೋದು ಅಂತಂದರೆ ಈಸಿಯಾಗಿ ಇದು ಮಾಡ್ಕೋಬೋದು. ಇದಕ್ಕೇನು ಮಿಷನ್ದು ನೆಸೆಸಿಟಿ ಇಲ್ಲ, ಯಾಕಂದರೆ ಒಂದು ಪಿನ್ನ ಒಂದು ಎಲಾಸ್ಟಿಕ್ ಇದ್ದರೆ ಸಾಕು. ಹಳೆ ಪ್ಯಾಂಟುಗಳನ್ನು ನಾವು ಮಾಡ್ಕೋಬೋದು. ಒಂದು ಸೂಜಿ ದಾರ ತೊಗೊಂಡು ಫಸ್ಟಿಗೆ ಕುಯ್ಕೊಬೇಕು. ಮಿಷನ್ ಇದ್ದರೆ ಮಿಷನಿಂದ ಸ್ಟಿಚ್ ಮಾಡ್ಕೊಬೇಕು. ಮಿಷನ್ ಇಲ್ಲ ಅಂತಂದಾಗ ನಾವು ಏನು ಮಾಡಬೇಕು, ಇವಾಗ ಹೊರಗಡೆ ಬರುತ್ತೆ ತಿರ್ಸ್ಕೊಳ್ಬೋದು. ಅದನ್ನು ಕರೆಕ್ಟ್ ಅದೇ ಹಿಂಗೆ ಮಾತ್ರ ಮತ್ತೆ ರೌಂಡಪ್ ಆಗಬಾರ್ದು, ಸ್ಟ್ರೈಟಾಗಿ ಬರಬೇಕು ಅಷ್ಟೇ. ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ಇಲ್ಲಿ, ಈ ರೀತಿಯಾಗಿ ಬರುತ್ತೆ ಅಷ್ಟೇ. ಸ್ವಲ್ಪ ಹೊರಗಡೆ ಕಷ್ಟ ಅನ್ನಿಸ್ತದೆ. ಈಗ ನೋಡಿ ಇವಾಗ 2 ಹಾಕಿ ಕರೆಕ್ಟ್ ಸ್ಟ್ರೈಟ್ ಆಗಿರಬೇಕು. ಒಳಗಡೆ ಇಲ್ಲಿ ಕೂಡ ಟ್ವಿಸ್ಟ್ ಆಗಿರಬಾರ್ದು ಎಲಾಸ್ಟಿಕ್ಕು, ಇದು ಮೇನ್. ಇದರ ಒಳಗಡೆ ಕೂಡ ಟ್ವಿಸ್ಟ್ ಆಗಿರಬಾರ್ದು. ಈ 2 ಎಡ್ಜಸ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ರಫನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ಟಿಚನ್ನು ಮಾಡಬೇಕು. ನಿಮಗೆ ಇಲ್ಲಿಲ್ಲ ಅಂದರೆ ಸೂಜಿ ದಾರ ತಂದು ಹೊಲ್ಕೊಬೇಕು. ಒಂದು 5-6 ಸಲ ಹೊಲ್ಕೊಂಡ್ರೆ ಇದು ಸರಿ ಹೋಗುತ್ತೆ. ಸೊ ಮಿಷಿನ್ ಸಹಾಯದಿಂದ ನೀವು ಸ್ಟಿಚನ್ನು ಮಾಡ್ಕೊಬೇಕು. ಇಲ್ಲೇನು ಮಾಡಿದ್ದೀವಿ ನಾವು, ಇಲ್ಲಿ ಹೊರಗೆ ಬಿಟ್ಟಿದ್ವಿ ಆವಾಗ ಅದನ್ನು ಹಾಕಿರೋದು ಮಾಡ್ಕೊಂಡಿದ್ದೀವಿ. ವಾಪಸ್ ತಗೊಂಡಿದ್ದಾನೆ. ಇದನ್ನು ನೋಡಿ ಪ್ಲಾಸ್ಟಿಕ್ ಅಲ್ಲಿ ರೆಡಿ ಇಟ್ಟಿರ್ತೀವೋ ಅದನ್ನು ಕಟ್ ಮಾಡ್ಕೊಂಡಿದ್ದಾನೆ. ಬರೀ 10 ರೂಪಾಯಿಂದಲೇ ಒಂದು ನೋಡಿ ಸ್ವಲ್ಪ ಇಡ್ತಾ ಇದ್ದೀವಿ. ನೋಡಿ ಬರೀ 10 ರೂಪಾಯಿಂದ ಎಷ್ಟು ವೇಸ್ಟ್ ಆಗಿರ್ತಕ್ಕಂಥ ಪ್ಯಾಂಟನ್ನು ಬರೀ 10 ರೂಪಾಯಿಂದ ನೀವು 10 ರೂಪಾಯಿಗೆ 2 ಪ್ಯಾಂಟ್ ಆಗ್ತವೆ. ಈ ಸೈಜ್ ಚಿಕ್ಕ ಸೈಜ್ ಇದ್ದರೆ ಸೊ 10 ರೂಪಾಯಿಗೆ ಅಂದ್ಕೊಳ್ಳಿ ಅಷ್ಟೇ. 10 ರೂಪಾಯಿಂದ ನಿಮಗೆ ವೇಸ್ಟ್ ಆಗಿರ್ತಕ್ಕಂಥ ಪ್ಯಾಂಟ್ಗಳನ್ನು ನೀಟಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಗೊತ್ತಾಯಿತು. ಇದು ಬಂದುಬಿಟ್ಟು 10 ಇಂಚಸ್ ಇದರಿಂದ ಮಾತ್ರ. ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟ್ ಇದೆ. ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟಿಗೆ ಈ ಥರ ನಾಡ ಕೊಟ್ಟಿರ್ತಾರೆ, ನಾಡಿ ಅಥವಾ ನಾಡ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಕಟ್ಕೊಳ್ಳೋಕ್ಕೆ ಬರಲ್ಲ, ಕಟ್ಕೊತಾರೆ. ಬಟ್ ಅವಸರದಲ್ಲಿ ಏನಾಗುತ್ತೆ ಅಂತ ಭಯ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ ನಾನು ಏನು ಮಾಡ್ತೀನಿ, ಇದನ್ನು ತೆಗೆದ್ಬಿಟ್ಟು 1 ಇಂಚ್ ಎಲಾಸ್ಟಿಕ್ ಇದೆಲ್ಲ ಇದನ್ನು ಹಾಕ್ತೀನಿ. ಇದನ್ನು ಹಾಕಿದರೆ ಅವರು ಈಸಿಯಾಗಿಯೂ ಹಾಕ್ಕೊಳ್ಬೋದು, ಸೇಫ್ಟಿ ಆಗಿರುತ್ತೆ, ಭಯ ಇರೋಂಗಿಲ್ಲ. ಮಕ್ಕಳಿಗೆ ನೀವೇನಾದರೂ ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಪ್ರೈಮರಿ ಮಕ್ಕಳಾಗಿರ್ಬೋದು, ಪ್ಯಾಂಟ್ ಕೊಟ್ಟಾಗ ಲಾಡಿಯನ್ನು ಅವಾಯ್ಡ್ ಮಾಡಿ, ಎಲಾಸ್ಟಿಕ್ಕನ್ನು ಹಾಕಿಸ್ಕೊಳ್ಳಿ. ನಿಮಗೆ ಬರಲ್ಲ ಅಂತಂದರೆ ಮನೇಲಿ ಮಿಷನ್ ತುಂಬ ಸಾಕು ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೇಲರ್ಗೆ ಕೊಡಿ. ಈ ಥರನೇ ಹೇಳಿ ನಿಮಗೆ 1 ಇಂಚ್ ಎಲಾಸ್ಟಿಕ್ಕನ್ನೇ ಹಾಕಿ ಅಂತೇಳಿ, ಯಾಕಂದರೆ ಇದು ಒಟ್ಟಿಗೆ ಕೊರೆಯಲ್ಲ ಜಾಸ್ತಿ ಮಕ್ಕಳಿಗೆ. ಹಾಗೆಯೇ ಸೇಫ್ಟಿ ಆಗಿರುತ್ತೆ, ಅದು ಮುಖ್ಯ ನಮಗೆ. ಮೊದಲು ಸೇಫ್ಟಿ ಆಗಿರುತ್ತೆ, ಎಲ್ಲಿ ಲೂಸ್ ಆಗಲ್ಲ, ಟೈಟ್ ಆಗಿರುತ್ತಲ್ಲ. ಎಷ್ಟು 1 ಇಯರ್ ತನಕ ಯೂಸ್ ಮಾಡ್ತಾರೆ ಇದನ್ನು. ನೆಕ್ಸ್ಟ್ ಹೊಸದು ಕೊಟ್ಕೊಂಡು 1 ಇಯರ್ ತನಕ ಕೂಡ ಇನ್ನೂ ಹಾಳಾಗಲ್ಲ. ನನ್ನ ಮಕ್ಕಳು ಹೋದ ವರ್ಷದ್ದು, ಅವಳು ಇನ್ನೂ ಇದು ಹಾಕಿಲ್ಲಲ್ಲ, ಸೊ ಅದನ್ನೇ ಹಾಕೊಂಡು ಹೋಗ್ತಾ ಇದ್ದಾಳೆ. ಇವತ್ತಿದು ಹಾಕಿದ್ರೆ ಆಯ್ತು ಅಂತೇಳಿ ತಂದಿದ್ದೀನಿ. ಸೊ ಇದು ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ಗೆ ನಾನು ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ ಅಂತೇಳಿ ನೋಡ್ಕೊಳ್ಳಿ. ಫಸ್ಟ್ ಇದೇನಾದರೂ ಲಾಡಿ ಇರ್ತದೆ, ಫಸ್ಟ್ ಲಾಡಿಯನ್ನು ತೆಕ್ಕೊಂಡ್ಬಿಡ್ತೀನಿ. ಲಾಡಿ ಏನು ಆಗ್ತಾ ಇದೆ ನಮಗೆ ಬೇಕಿಲ್ಲ, ಹಳೆ ಲಾಡಿಯನ್ನು ಹಾಕೋಣ, ರಿಮೂವ್ ಮಾಡಿಬಿಡೋಣ. ನೋಡಿ ಈ ಥರ ರಿಮೂವ್ ಮಾಡಿದೆ. ಎಲಾಸ್ಟಿಕ್ 20 ತೊಗೊಂಡಿರೋದ್ರಿಂದ ಸರಿಯಾಗಿದೆ. ನೋಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಅವತ್ತು ನನಗೆ 28 ಇದೆ, ಯಾವುದು ಅಂದಾಜು ಬರುತ್ತೆ 28 ಇದೆಯಲ್ಲ. ಹಾಗಾಗಿ ನಾನು ಎಷ್ಟು ತಗೋತಿದ್ದೀನಿ ಅಂದರೆ ಆ ಪ್ಯಾಂಟಿಗೆ 20 ತೊಗೊಂಡಿದ್ದೆ, 50 ಪ್ಯಾಂಟಿಗೆ 22 ತಗೋತಿದ್ದೆ. 22 ಇಂಚಸ್ನ ತೊಗೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ 20 ಅನಿಸುತ್ತೆ, ಸ್ವಲ್ಪ 21 ಮಾಡ್ಕೊತೀನಿ. ಅಷ್ಟು 21 ಇಂಚಸ್ಗೆ ಮಾಡಿದೆ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ.
ಇಷ್ಟು ಸ್ಟಿಚ್ ಎಷ್ಟು ಬರುತ್ತೆ ಹೊರಗೆ ಇಷ್ಟು ಜಗ್ಲಿಕ್ಕೆ ಸರಿ ಬರುತ್ತೆ. ಇದು ನಮಗೆ ಇನ್ನೊಂದು ಮೀಡಿಯಮ್ ಬೇಡ, ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಲಾಗಿನ ತೆಗೆದಿದ್ದೀನಿ. ಸ್ವಲ್ಪ ಸೈಡಲ್ಲಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತೇಳಿ ಒಂದು ಸಲ ನೋಡ್ಕೋಬೇಕು. ಏನಿಲ್ಲ, ಒಂದೊಂದು ಇದು ಹಾಕಿದ್ದಾರೆ. ನಾವು ಪಿನ್ನನ್ನು ಅಟ್ಯಾಚ್ ಮಾಡ್ತಿದ್ರು ಕೂಡ ಬರುತ್ತೆ, ಪಿನ್ನನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ರೆ ಅದೆಲ್ಲ ಜಾಸ್ತಿನೇ ಇದೆ. ನಾನು ಚಿಕ್ಕದಿದೆ ಅಂದ್ಕೊಂಡಿದ್ದೆ, ಅದಾಗಿದೆ. ಪಿನ್ ಸಹಾಯ ಮಾಡಿ ಮಾಡ್ಬೋದು. ಇಲ್ಲಾಂದರೆ ನಾವು ಇದನ್ನೆಲ್ಲ ಬಿಚ್ಕೊಳ್ಬೇಕು. ಈ ಹೊಲಿಗೆನೆಲ್ಲ ಬಿಚ್ಚಿ ಅದನ್ನು ಇಡಬೇಕು. ಅದಕ್ಕೆ ನಾವು ಈಸಿ ಅಂದರೆ ಇದು ಗ್ಯಾಪ್ ದೊಡ್ಡದೇ ಇದೆ. ಚಿಕ್ಕದಿದ್ದರೆ ನಾವು ದೊಡ್ಡದು ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಹೊಲಿಗೆ ಬಿಚ್ಚೋ ಆಪ್ಷನ್ ಇರುತ್ತೆ. ಹಾಗಾಗಿ ನಾನು ಇದು ಇವನ್ನ ಪಿನ್ ಸಹಾಯದಿಂದ ಹೋಗುತ್ತೋ ಇಲ್ಲೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಳ್ಬೇಕು. ಈ ಥರ ಅಭಿಮುಖವಾಗಿ ಇಟ್ಕೊಳ್ಬೇಕು. ಅಷ್ಟು ಒಂದ್ಸಲ ಚಿಂತೆ ಇಲ್ಲ. ಈ ಥರ ಇಸ್ಕೊಂಡಿರ್ತಾರೆ ಅಷ್ಟಿಗೆ ಸ್ವಲ್ಪ ಮಾಡಿದ್ರೆ ಹೋಗಲಾಗದು, ಯಾಕಂದರೆ ಸ್ಪೇಸ್ ಅಂತ ಕಡಿಮೆ ಇರುತ್ತೆ. ಈ ಥರ ನೀಟಾಗಿ ಮಾಡ್ಕೊಳ್ಬೇಕು. ಈ ಥರ ನೀವು ಮಕ್ಕಳಿಗೆ ಮಾಡಿ ನಿಮ್ಮ ಪ್ಯಾಂಟುಗಳು, ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟುಗಳು, ಎಸ್ಪೆಷಲಿ ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟುಗಳನ್ನು ಮಾಡ್ಕೊಳ್ಬೇಕು. ಎಲ್ಲ ಸ್ಟಿಕ್ ಮಾಡುತ್ತೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸೊ ಇದು ಅದಕ್ಕೆ ನಮ್ಮ ಇವಾಗ ಒಳಗೆ ಸ್ವಲ್ಪ ಕತ್ತರಿಂದ ಒಳಗಡೆ ಪಿನ್ ಅನ್ನೋದು ಓಪನ್ ಆಯಿತು. ಜಸ್ಟ್ ಅದನ್ನು ಕವರ್ ಮಾಡ್ಕೊಳ್ಳೋಣ. ಪಿನ್ ಅನ್ನೋದು ಓಪನ್ ಆಗಿದೆ ನೋಡಿ. ಇನ್ಫಾಲು ಅದು ಒಂಥರ ಬೇರೆ ಬಿಟ್ಟು ಲಾರಿ ಹಾಕೊಂಡು ಸ್ವಲ್ಪ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಪಿನ್ ಅಂದರೆ ಸ್ವಲ್ಪ ಆಗ್ತಾ ಇರುತ್ತೆ ನೋಡಿ. ಹಾಗಾಗಿ ಪಿನ್ನನ್ನು ಗಟ್ಟಿ ಎಳಿಬೇಕು. ಸ್ವಲ್ಪ ನಾವು ಕೈಬಿಟ್ಟರೆ ಪಿನ್ ಅನ್ನೋದು ಓಪನ್ ಆಗುತ್ತೆ. ಮತ್ತು ಅಲ್ಲಿಗೆ ಮಾಡಿ ಪಿನ್ನನ್ನು ಕವರ್ ಮಾಡಬೇಕು. ಮತ್ತು ಈ ರೀತಿಯಾಗಿ ಟೈಟಾಗಿ ನೋಡಿ. ನಾವು ಇಷ್ಟೇ ನೋಡಿ ಇಷ್ಟಕ್ಕೆ ಅಷ್ಟಕ್ಕೆ ನೀಟಾಗಿ ಕವರ್ ಮಾಡ್ತೀವಿ. ಮತ್ತು ಪಿನ್ನನ್ನು ಓಪನ್ ಮಾಡ್ತಾ ಸಿಗುತ್ತದೆ. ಇದಕ್ಕೆ ನಮಗೆ ಬ್ಯಾಕ್ ಸೈಡ್ ಯೂಸ್ ಮಾಡ್ತೀವಿ. ನೋಡಿ ಯೂಸ್ ಮಾಡಿದ್ರೆ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಇಟ್ಕೊಳ್ಳಿ. ಜಸ್ಟ್ ಈ ರೀತಿಯಾಗಿ ಸಿಗ್ತದೆ. ಜಸ್ಟ್ ಬ್ಯಾಕ್ ಸಾಸ್ಕೊಂಡು ತಗೊಂಡು ಅಷ್ಟು ಚೆನ್ನಾಗಿದೆ. ಮತ್ತೆ ಹೆಚ್ಚು ಒಂದು ಟೆನ್ಷನ್ ಇಲ್ಲ. ಇದರಲ್ಲಿ ಈಸಿಯಾಗಿ ಬಂದಿರುತ್ತೆ. ಸಣ್ಣದಿತ್ತಂದರೆ ನೋಡ್ಕೊಂಡು ಹೊರಗೆ ಹಚ್ಕೊಂಡು ನೋಡ್ಕೊಂಡಿರುತ್ತೆ. ಹಚ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ನಾಗ ಇನ್ನೊಂದು ರೀತಿಯಾಗಿ ಸ್ಟಿಚ್ ಮಾಡಿದ್ದೆ. ಅದೇ ಇವತ್ತಾಗಿತ್ತು. ಅದು ಇಟ್ಕೊಂಡಿದ್ದೀನಿ. ಒಳಗೆ ಇಟ್ಕೊಳ್ತಾರೆ ಅಂತಾರೆ ಅಂತಂದರೆ ಅಂತಂದರೆ ಕವರ್ ಮಾಡ್ತಾರೆ. ಬೇಕಿದ್ರೆ ಒಂದೆರಡು ಅಷ್ಟು ಚೆನ್ನಾಗಿ ಟೆಕ್ನಿಕಲ್ಲಿ ಅಷ್ಟು ಸ್ವಲ್ಪ ದೊಡ್ಡದಾದ್ರಿಂದ ತಂದಿರ್ತಾರೆ. ಒಂದು 2-3 ಡೇಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ ನೀವು ಇಲ್ಲಿ ಕಾಣಬೇಕಾ ಅಡುಗೆನ ಹಾಕ್ಕೊಳ್ಬೇಕು. ಈ ಎರಡು ಸೈಡ್ಗೆ ಹಿಡ್ಕೊಂಡು ಒಂದು ಸ್ವಲ್ಪ ಬೇಡ ಅಂದರೆ ಒಂದು ರೀತಿಯ ಬೇಡ ಅಂತಂದರೆ ಒಂದು ಬಿಡ್ಬೋದು. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕೊಂಡ್ರೆ ಅದು ಆಮೇಲೆ ಈ ರೀತಿಯಾಗಿ ನೀವು ನೆಕ್ಸ್ಟ್ ಯೂಸ್ ಮಾಡಿಕೊಂಡು ಪ್ಯಾಂಟನ್ನು ರೆಡಿ ಮಾಡ್ಕೋಬೇಕು. ಅದು ಇದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತಂದಿದ್ದೀನಿ. ಹೈಟನ್ನು ಕಡಿಮೆ ಮಾಡಬೇಕು. ಸೊ ಇದು ಮಾಡಿ ಹೇಳಿದ್ದೀನಿ. ನೆಕ್ಸ್ಟ್ ಹೈಟನ್ನು ಆಮೇಲೆ ಮಾಡ್ತೀನಿ. ಇಲ್ಲಿವರೆಗೆ ನೀವು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.